ಲಾರಿ ಅಸೋಸಿಯೇಷನ್ ಮುಷ್ಕರಕ್ಕೆ ಮುಂದಾಗಿದ್ರು. ಈಗ ಸಭೆ ನಡೀತಾ ಇತ್ತು, ಆ ಸಭೆ ವಿಫಲಗೊಂಡಿದೆ. ಸಿಎಂ ಜೊತೆಗೆ ಸಭೆ ಫಿಕ್ಸ್ ಆಗಿತ್ತು, ಆದರೆ ವಿಫಲಗೊಂಡಿದೆ. ಈಗ ಮತ್ತೊಂದು ಸಭೆ ಫಿಕ್ಸ್ ಆಗಿರೋದು. ಸಂಜೆಯ ಬಳಿಕ ಮತ್ತೊಂದು ಸಭೆಗೆ ಬರಲಿಕ್ಕಿದ್ದಾರೆ. ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿಗಳು ಸಭೆಯನ್ನ ಕರೆದಿದ್ದಾರೆ. ಲಾರಿ ಅಸೋಸಿಯೇಷನ್ ಜೊತೆಗೆ ಸಚಿವರು ಇವರೆಲ್ಲರ ಸಭೆ ಇತ್ತಿವತ್ತು. ಯಾಕಂದ್ರೆ ಇವತ್ತಿನಿಂದ ಲಾರಿ ಮುಷ್ಕರ ಎಂದು ಕರೆಯಲಾಗಿದೆ. ಆ ಲಾರಿ ಮುಷ್ಕರವನ್ನು ವಾಪಸ್ ತಗೊಳ್ಳಿ ಅಂತ ಮನವೊಲಿಸುವ ಕೆಲಸ ಸರ್ಕಾರದಿಂದ ಆಗ್ತಾ ಇತ್ತು, ಆದರೆ ಆ ಸಭೆ ವಿಫಲಗೊಂಡಿದೆ. ಹೀಗಾಗಿ ಸಂಜೆ 5:30 ಬಳಿಕ ಸಿಎಂ ನಿವಾಸದಲ್ಲಿ ಮತ್ತೊಂದು ಸಭೆಯನ್ನ ಕರೆಯಲಾಗಿದೆ. ಕಾವೇರಿ ನಿವಾಸದಲ್ಲಿ ಈ ಸಭೆ ನಿಯೋಜನೆಯನ್ನ ಮಾಡಲಾಗಿದೆ. ಆ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಚರ್ಚೆ ಬರುತ್ತೆ, ಜೊತೆಗೆ ಈ ಸಭೆ ಯಾವ ಕಾರಣದಿಂದಾಗಿ ವಿಫಲಗೊಂಡಿತು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸಂಜೆ 5:30ಕ್ಕೆ ಸಿಎಂ ಜೊತೆ ಮತ್ತೆ ಮೀಟಿಂಗ್ ಫಿಕ್ಸ್ ಆಗಿದೆ. ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ. ಲಾರಿ ಅಸೋಸಿಯೇಷನ್ ಸಭೆ ಈಗ ಆಲ್ರೆಡಿ ಏನು ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ, ಆ ಸಂದರ್ಭದಲ್ಲಿ ಅದು ವಿಫಲವಾಗಿದೆ. ಮೊದಲ ಸುತ್ತಿನ ಸಂಧಾನ ಸಭೆ ವಿಫಲವಾಗಿದೆ. ಲಾರಿ ಮಾಲೀಕರ ಡಿಮ್ಯಾಂಡ್ಸ್ಗೆ ಸರ್ಕಾರ ಮಣಿದಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಒಂದು ಸುತ್ತಿನ ಸಭೆ ವಿಫಲವಾಗಿದೆ. ಲಾರಿ ಮುಷ್ಕರ ಇವತ್ತು ನಡೀತಾ ಇರತಕ್ಕಂಥದ್ದು. ಸರಕು ಸಾಗಣೆ ಸೇರಿದಂತೆ ಅನೇಕ ವಿಚಾರಗಳಿಗೆ ಇದು ಸಾಕಷ್ಟು ತೊಂದರೆಯನ್ನು ಉಂಟು ಮಾಡಿದೆ. ಎನಿವೆ, ಲಾರಿ ಅಸೋಸಿಯೇಷನ್ ವ್ಯಕ್ತಿಗಳು ಹಾಗೂ ಸಚಿವರ ಸಭೆ ವಿಫಲ ಆಗಿರ್ತಕ್ಕಂಥದ್ದು. ಇನ್ನು ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಆಗ್ತಾರೆ 5:15ಕ್ಕೆ. ಸಚಿವರ ಜೊತೆ ನಡೆದಿರ್ತಕ್ಕಂತಹ ಸಭೆ ವಿಫಲಗೊಂಡಿದೆ. ಸಿಎಂ ಜೊತೆ ಮತ್ತೊಂದು ಸುತ್ತಿನ ಸಭೆ 5:15 ಇರ್ತಕ್ಕಂಥದ್ದು. ಅಲ್ಲಿ ಏನಾದರೂ ಲಾಭ ಆಗಬಹುದಾ ಕಾದು ನೋಡಬೇಕಾಗಿದೆ. ಒಂದು ಕಡೆ ಡೀಸೆಲ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು, ಸಾಗಾಣಿಕಾ ವೆಚ್ಚ ಸಾಕಷ್ಟು ದುಬಾರಿ ಆಗ್ತಾ ಇರತಕ್ಕಂಥದ್ದು. ಇದೆಲ್ಲವೂ ಕೂಡ ಲಾರಿ ಮಾಲೀಕರುಗಳ ಒಂದು ಇದ್ರ ಮೇಲೂ ಕೂಡ ಬಿಸಿನೆಸ್ ಮೇಲೂ ಕೂಡ ಹೊಡೆತ ಬೀಳ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಇನ್ನೂ ಸಾಕಷ್ಟು ಡಿಮಾಂಡ್ಸ್ ಇಟ್ಕೊಂಡು ಲಾರಿ ಮಾಲೀಕರು ಇವತ್ತು ಮುಷ್ಕರ ಮಾಡ್ತಾ ಇದ್ದಾರೆ. ಹಾಗೆಯೇ ಸಚಿವರ ಜೊತೆ ಸಭೆ ನಡೆಸಿದ್ರು. ಇನ್ನು ಮುಖ್ಯಮಂತ್ರಿಗಳ ಜೊತೆ ಕೂಡ ಸಭೆ ನಡೆಸ್ತಾರೆ 5:15ಕ್ಕೆ. ಕಾದು ನೋಡಬೇಕಾಗಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಜೊತೆ ನಡೆಸಿರ್ತಕ್ಕಂಥ ಸಭೆ ವಿಫಲವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅವರ ಟರ್ಮ್ಸ್ಗೆ ಇವರು ಪೂರ್ತಿಯಾಗಿ ಒಪ್ಪಿಲ್ಲ. ಇನ್ನು ನೆಕ್ಸ್ಟ್ ಏನು 5:15ಕ್ಕೆ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಫೋನ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಲಾರಿ ಮಾಲೀಕರ ಮುಷ್ಕರ ವಾಪಸ್ ತಗೋತಾರಾ ಇಲ್ವಾ? ಸಭೆ ಏನಾಯ್ತು? ಯಾವ ಕಾರಣಕ್ಕೋಸ್ಕರ ವಿಫಲ ಆಯ್ತು? ರಾಮಲಿಂಗಾರೆಡ್ಡಿ ಏನ್ ಹೇಳಿದ್ರು? ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಮುಖ್ಯವಾಗಿ ಈಗ ಸದ್ಯ ಲಾರಿ ಮುಷ್ಕರ ಮಾಡ್ತಾ ಇದ್ದಂತಹ ಲಾರಿ ಅಸೋಸಿಯೇಷನ್ ಅವರನ್ನ ಕರೆದು ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತುಕತೆಯನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ಪ್ರಮುಖವಾಗಿ 3 ಬೇಡಿಕೆಯನ್ನ ಇಟ್ಟಿದ್ರು. ಒಂದು, ಈ ಬಾರ್ಡರ್ ಗಳನ್ನ ತೆಗಿಬೇಕು ಅನ್ನುವಂಥದ್ದು, ಬಾರ್ಡರ್ ಚೆಕ್ ಪೋಸ್ಟ್, ಆರ್ಟಿಒ ಚೆಕ್ ಪೋಸ್ಟ್ ಅನ್ನ ತೆಗಿಬೇಕು ಅನ್ನುವಂಥದ್ದು. ಇನ್ನೊಂದು ಅಂದ್ರೆ ಒಟ್ಟು 3 ಬೇಡಿಕೆಗಳನ್ನ ಇಟ್ಟು ಸದ್ಯ ಇವರು ಸಭೆಯನ್ನ ಮಾಡಿದ್ರು. ಆದ್ರೆ ಈಗ ರಾಮಲಿಂಗಾರೆಡ್ಡಿ ಅವರು 3 ಬೇಡಿಕೆಯನ್ನ ಇಟ್ಟಿದ್ರು. ನೋಡಿ, ಈ ಸಭೆ ಈ 3 ತಿಂಗಳ ನಂತರ ಈ ಚೆಕ್ ಪೋಸ್ಟ್ ಗಳ ವಿಚಾರವನ್ನ ಮಾಡ್ತೀವಿ, ಅದಲ್ಲದೆ ಶುಲ್ಕ ಜಾರಿಯನ್ನ ಸದ್ಯ ಮಾಡೋದಿಲ್ಲ, ಅದು ಕೇಂದ್ರ ಸರ್ಕಾರದ ನಿರ್ಧಾರ, ಸದ್ಯ ಅದನ್ನ ನಿಲ್ಸಿದೀವಿ ಅಂತ ಕೂಡ ಹೇಳಿದ್ರು. ಆದ್ರೆ ಈಗ ಮೈನ್ ಆಗಿ ಇರುವಂತಹ ಬೇಡಿಕೆಗಳಲ್ಲಿ ಒಂದು, ಡೀಸೆಲ್ ದರವನ್ನ ಕಮ್ಮಿ ಮಾಡಬೇಕು, ಮತ್ತೆ ಈ ಹೆದ್ದಾರಿ ಟೋಲ್ಗಳನ್ನ ತೆಗಿಬೇಕು ಅನ್ನುವಂತಹ ಪ್ರಮುಖ 2 ಬೇಡಿಕೆಗಳನ್ನ ಸದ್ಯ ಇಟ್ಕೊಂಡಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಮಲಿಂಗಾರೆಡ್ಡಿ ಅವರು ನಾನು ಸಿಎಂ ಹತ್ರ ನಿಮ್ಮನ್ನ ಮಾತಾಡಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಈ 2 ಬೇಡಿಕೆಗಳು, ಒಂದು ಡೀಸೆಲ್, ಇನ್ನೊಂದು ಶುಲ್ಕ, ಈ ಹೆದ್ದಾರಿ ಟೋಲ್, ಇವೆರಡನ್ನ ಕಮ್ಮಿ ಮಾಡುವವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಮುಷ್ಕರವನ್ನ ವಾಪಸ್ ತೆಗೆಯುವುದಿಲ್ಲ ಅನ್ನುವಂತಹ ಒಂದು ಮಾತುಗಳನ್ನ ಕೂಡ ಸದ್ಯ ಇವರು ಅಸೋಸಿಯೇಷನ್ ಅವರು ಹೇಳ್ತಾ ಇರುವಂತದ್ದು. ಈಗ ಸದ್ಯ 5:15ಕ್ಕೆ ಸಿಎಂ ಕಾವೇರಿ ಲಾರಿ ಅಸೋಸಿಯೇಷನ್ ಮುಷ್ಕರಕ್ಕೆ ಮುಂದಾಗಿದ್ರು. ಈಗ ಸಭೆ ನಡೀತಾ ಇತ್ತು, ಆ ಸಭೆ ವಿಫಲಗೊಂಡಿದೆ. ಸಿಎಂ ಜೊತೆಗೆ ಸಭೆ ಫಿಕ್ಸ್ ಆಗಿತ್ತು, ಆದರೆ ವಿಫಲಗೊಂಡಿದೆ. ಈಗ ಮತ್ತೊಂದು ಸಭೆ ಫಿಕ್ಸ್ ಆಗಿರೋದು. ಸಂಜೆಯ ಬಳಿಕ ಮತ್ತೊಂದು ಸಭೆಗೆ ಬರಲಿಕ್ಕಿದ್ದಾರೆ. ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿಗಳು ಸಭೆಯನ್ನ ಕರೆದಿದ್ದಾರೆ. ಲಾರಿ ಅಸೋಸಿಯೇಷನ್ ಜೊತೆಗೆ ಸಚಿವರು ಇವರೆಲ್ಲರ ಸಭೆ ಇತ್ತಿವತ್ತು. ಯಾಕಂದ್ರೆ ಇವತ್ತಿನಿಂದ ಲಾರಿ ಮುಷ್ಕರ ಎಂದು ಕರೆಯಲಾಗಿದೆ. ಆ ಲಾರಿ ಮುಷ್ಕರವನ್ನು ವಾಪಸ್ ತಗೊಳ್ಳಿ ಅಂತ ಮನವೊಲಿಸುವ ಕೆಲಸ ಸರ್ಕಾರದಿಂದ ಆಗ್ತಾ ಇತ್ತು, ಆದರೆ ಆ ಸಭೆ ವಿಫಲಗೊಂಡಿದೆ. ಹೀಗಾಗಿ ಸಂಜೆ 5:30 ಬಳಿಕ ಸಿಎಂ ನಿವಾಸದಲ್ಲಿ ಮತ್ತೊಂದು ಸಭೆಯನ್ನ ಕರೆಯಲಾಗಿದೆ. ಕಾವೇರಿ ನಿವಾಸದಲ್ಲಿ ಈ ಸಭೆ ನಿಯೋಜನೆಯನ್ನ ಮಾಡಲಾಗಿದೆ. ಆ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಚರ್ಚೆ ಬರುತ್ತೆ, ಜೊತೆಗೆ ಈ ಸಭೆ ಯಾವ ಕಾರಣದಿಂದಾಗಿ ವಿಫಲಗೊಂಡಿತು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸಂಜೆ 5:30ಕ್ಕೆ ಸಿಎಂ ಜೊತೆ ಮತ್ತೆ ಮೀಟಿಂಗ್ ಫಿಕ್ಸ್ ಆಗಿದೆ. ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ.
ಲಾರಿ ಅಸೋಸಿಯೇಷನ್ ಸಭೆ ಈಗ ಆಲ್ರೆಡಿ ಏನು ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ, ಆ ಸಂದರ್ಭದಲ್ಲಿ ಅದು ವಿಫಲವಾಗಿದೆ. ಮೊದಲ ಸುತ್ತಿನ ಸಂಧಾನ ಸಭೆ ವಿಫಲವಾಗಿದೆ. ಲಾರಿ ಮಾಲೀಕರ ಡಿಮ್ಯಾಂಡ್ಸ್ಗೆ ಸರ್ಕಾರ ಮಣಿದಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಒಂದು ಸುತ್ತಿನ ಸಭೆ ವಿಫಲವಾಗಿದೆ. ಲಾರಿ ಮುಷ್ಕರ ಇವತ್ತು ನಡೀತಾ ಇರತಕ್ಕಂಥದ್ದು. ಸರಕು ಸಾಗಣೆ ಸೇರಿದಂತೆ ಅನೇಕ ವಿಚಾರಗಳಿಗೆ ಇದು ಸಾಕಷ್ಟು ತೊಂದರೆಯನ್ನು ಉಂಟು ಮಾಡಿದೆ. ಎನಿವೆ, ಲಾರಿ ಅಸೋಸಿಯೇಷನ್ ವ್ಯಕ್ತಿಗಳು ಹಾಗೂ ಸಚಿವರ ಸಭೆ ವಿಫಲ ಆಗಿರ್ತಕ್ಕಂಥದ್ದು. ಇನ್ನು ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಆಗ್ತಾರೆ 5:15. ಸಚಿವರ ಜೊತೆ ನಡೆದಿರ್ತಕ್ಕಂತಹ ಸಭೆ ವಿಫಲಗೊಂಡಿದೆ. ಸಿಎಂ ಜೊತೆ ಮತ್ತೊಂದು ಸುತ್ತಿನ ಸಭೆ 5:15 ಇರ್ತಕ್ಕಂಥದ್ದು. ಅಲ್ಲಿ ಏನಾದರೂ ಲಾಭ ಆಗಬಹುದಾ ಕಾದು ನೋಡಬೇಕಾಗಿದೆ. ಒಂದು ಕಡೆ ಡೀಸೆಲ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು, ಸಾಗಾಣಿಕಾ ವೆಚ್ಚ ಸಾಕಷ್ಟು ದುಬಾರಿ ಆಗ್ತಾ ಇರತಕ್ಕಂಥದ್ದು. ಇದೆಲ್ಲವೂ ಕೂಡ ಲಾರಿ ಮಾಲೀಕರುಗಳ ಒಂದು ಇದ್ರ ಮೇಲೂ ಕೂಡ ಬಿಸಿನೆಸ್ ಮೇಲೂ ಕೂಡ ಹೊಡೆತ ಬೀಳ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಇನ್ನೂ ಸಾಕಷ್ಟು ಡಿಮಾಂಡ್ಸ್ ಇಟ್ಕೊಂಡು ಲಾರಿ ಮಾಲೀಕರು ಇವತ್ತು ಮುಷ್ಕರ ಮಾಡ್ತಾ ಇದ್ದಾರೆ. ಹಾಗೆಯೇ ಸಚಿವರ ಜೊತೆ ಸಭೆ ನಡೆಸಿದ್ರು. ಇನ್ನು ಮುಖ್ಯಮಂತ್ರಿಗಳ ಜೊತೆ ಕೂಡ ಸಭೆ ನಡೆಸ್ತಾರೆ 5:15. ಕಾದು ನೋಡಬೇಕಾಗಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಜೊತೆ ನಡೆಸಿರ್ತಕ್ಕಂಥ ಸಭೆ ವಿಫಲವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅವರ ಟರ್ಮ್ಸ್ಗೆ ಇವರು ಪೂರ್ತಿಯಾಗಿ ಒಪ್ಪಿಲ್ಲ. ಇನ್ನು ನೆಕ್ಸ್ಟ್ ಏನು 5:15 ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಫೋನ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಲಾರಿ ಮಾಲೀಕರ ಮುಷ್ಕರ ವಾಪಸ್ ತಗೋತಾರಾ ಇಲ್ವಾ? ಸಭೆ ಏನಾಯ್ತು? ಯಾವ ಕಾರಣಕ್ಕೋಸ್ಕರ ವಿಫಲ ಆಯ್ತು? ರಾಮಲಿಂಗಾರೆಡ್ಡಿ ಏನ್ ಹೇಳಿದ್ರು? ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಮುಖ್ಯವಾಗಿ ಈಗ ಸದ್ಯ ಲಾರಿ ಮುಷ್ಕರ ಮಾಡ್ತಾ ಇದ್ದಂತಹ ಲಾರಿ ಅಸೋಸಿಯೇಷನ್ ಅವರನ್ನ ಕರೆದು ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತುಕತೆಯನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ಪ್ರಮುಖವಾಗಿ 3 ಬೇಡಿಕೆಯನ್ನ ಇಟ್ಟಿದ್ರು. ಒಂದು, ಈ ಬಾರ್ಡರ್ ಗಳನ್ನ ತೆಗಿಬೇಕು ಅನ್ನುವಂಥದ್ದು, ಬಾರ್ಡರ್ ಚೆಕ್ ಪೋಸ್ಟ್, ಆರ್ಟಿಒ ಚೆಕ್ ಪೋಸ್ಟ್ ಅನ್ನ ತೆಗಿಬೇಕು ಅನ್ನುವಂಥದ್ದು. ಇನ್ನೊಂದು ಅಂದ್ರೆ ಒಟ್ಟು 3 ಬೇಡಿಕೆಗಳನ್ನ ಇಟ್ಟು ಸದ್ಯ ಇವರು ಸಭೆಯನ್ನ ಮಾಡಿದ್ರು. ಆದ್ರೆ ಈಗ ರಾಮಲಿಂಗಾರೆಡ್ಡಿ ಅವರು 3 ಬೇಡಿಕೆಯನ್ನ ಇಟ್ಟಿದ್ರು. ನೋಡಿ, ಈ ಸಭೆ ಈ 3 ತಿಂಗಳ ನಂತರ ಈ ಚೆಕ್ ಪೋಸ್ಟ್ ಗಳ ವಿಚಾರವನ್ನ ಮಾಡ್ತೀವಿ, ಅದಲ್ಲದೆ ಶುಲ್ಕ ಜಾರಿಯನ್ನ ಸದ್ಯ ಮಾಡೋದಿಲ್ಲ, ಅದು ಕೇಂದ್ರ ಸರ್ಕಾರದ ನಿರ್ಧಾರ, ಸದ್ಯ ಅದನ್ನ ನಿಲ್ಸಿದೀವಿ ಅಂತ ಕೂಡ ಹೇಳಿದ್ರು. ಆದ್ರೆ ಈಗ ಮೈನ್ ಆಗಿ ಇರುವಂತಹ ಬೇಡಿಕೆಗಳಲ್ಲಿ ಒಂದು, ಡೀಸೆಲ್ ದರವನ್ನ ಕಮ್ಮಿ ಮಾಡಬೇಕು, ಮತ್ತೆ ಈ ಹೆದ್ದಾರಿ ಟೋಲ್ಗಳನ್ನ ತೆಗಿಬೇಕು ಅನ್ನುವಂತಹ ಪ್ರಮುಖ 2 ಬೇಡಿಕೆಗಳನ್ನ ಸದ್ಯ ಇಟ್ಕೊಂಡಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಮಲಿಂಗಾರೆಡ್ಡಿ ಅವರು ನಾನು ಸಿಎಂ ಹತ್ರ ನಿಮ್ಮನ್ನ ಮಾತಾಡಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಈ 2 ಬೇಡಿಕೆಗಳು, ಒಂದು ಡೀಸೆಲ್, ಇನ್ನೊಂದು ಶುಲ್ಕ, ಈ ಹೆದ್ದಾರಿ ಟೋಲ್, ಇವೆರಡನ್ನ ಕಮ್ಮಿ ಮಾಡುವವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಮುಷ್ಕರವನ್ನ ವಾಪಸ್ ತೆಗೆಯೋದಿಲ್ಲ ಅನ್ನುವಂತಹ ಒಂದು ಮಾತುಗಳನ್ನ ಕೂಡ ಸದ್ಯ ಇವರು ಅಸೋಸಿಯೇಷನ್ ಅವರು ಹೇಳ್ತಾ ಇರುವಂತದ್ದು. ಈಗ ಸದ್ಯ 5:15ಕ್ಕೆ ಸಿಎಂ ಕಾವೇರಿ ಲಾರಿ ಅಸೋಸಿಯೇಷನ್ ಮುಷ್ಕರಕ್ಕೆ ಏನು ಮುಂದಾಗಿದ್ರು. ಈಗ ಸಭೆ ನಡೀತಾ ಇತ್ತು, ಆ ಸಭೆ ವಿಫಲಗೊಂಡಿದೆ. ಸಿಎಂ ಜೊತೆಗೆ ಸಭೆ ಫಿಕ್ಸ್ ಆಗಿತ್ತು, ಆದರೆ ವಿಫಲಗೊಂಡಿದೆ. ಈಗ ಮತ್ತೊಂದು ಸಭೆ ಫಿಕ್ಸ್ ಆಗಿರೋದು. ಸಂಜೆಯ ಬಳಿಕ ಮತ್ತೊಂದು ಸಭೆಗೆ ಬರಲಿಕ್ಕಿದ್ದಾರೆ. ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿಗಳು ಸಭೆಯನ್ನ ಕರೆದಿದ್ದಾರೆ. ಲಾರಿ ಅಸೋಸಿಯೇಷನ್ ಜೊತೆಗೆ ಸಚಿವರು ಇವರೆಲ್ಲರ ಸಭೆ ಇತ್ತಿವತ್ತು. ಯಾಕಂದ್ರೆ ಇವತ್ತಿನಿಂದ ಲಾರಿ ಮುಷ್ಕರ ಏನು ಕರೆಯಲಾಗಿದೆ. ಆ ಲಾರಿ ಮುಷ್ಕರವನ್ನು ವಾಪಸ್ ತಗೊಳ್ಳಿ ಅಂತ ಮನವೊಲಿಸುವ ಕೆಲಸ ಸರ್ಕಾರದಿಂದ ಆಗ್ತಾ ಇತ್ತು, ಆದರೆ ಆ ಸಭೆ ವಿಫಲಗೊಂಡಿದೆ. ಹೀಗಾಗಿ ಸಂಜೆ 5:30 ಬಳಿಕ ಸಿಎಂ ನಿವಾಸದಲ್ಲಿ ಮತ್ತೊಂದು ಸಭೆಯನ್ನ ಕರೆಯಲಾಗಿದೆ. ಕಾವೇರಿ ನಿವಾಸದಲ್ಲಿ ಈ ಸಭೆ ನಿಯೋಜನೆಯನ್ನ ಮಾಡಲಾಗಿದೆ. ಆ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಚರ್ಚೆ ಬರುತ್ತೆ, ಜೊತೆಗೆ ಈ ಸಭೆ ಯಾವ ಕಾರಣದಿಂದಾಗಿ ವಿಫಲಗೊಂಡಿತು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸಂಜೆ 5:30ಕ್ಕೆ ಸಿಎಂ ಜೊತೆ ಮತ್ತೆ ಮೀಟಿಂಗ್ ಫಿಕ್ಸ್ ಆಗಿದೆ. ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ. ಲಾರಿ ಅಸೋಸಿಯೇಷನ್ ಸಭೆ ಈಗ ಆಲ್ರೆಡಿ ಏನು ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ, ಆ ಸಂದರ್ಭದಲ್ಲಿ ಅದು ವಿಫಲವಾಗಿದೆ. ಮೊದಲ ಸುತ್ತಿನ ಸಂಧಾನ ಸಭೆ ವಿಫಲವಾಗಿದೆ. ಲಾರಿ ಮಾಲೀಕರ ಡಿಮ್ಯಾಂಡ್ಸ್ಗೆ ಸರ್ಕಾರ ಮಣಿದಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಒಂದು ಸುತ್ತಿನ ಸಭೆ ವಿಫಲವಾಗಿದೆ. ಲಾರಿ ಮುಷ್ಕರ ಇವತ್ತು ನಡೀತಾ ಇರತಕ್ಕಂಥದ್ದು. ಸರಕು ಸಾಗಣೆ ಸೇರಿದಂತೆ ಅನೇಕ ವಿಚಾರಗಳಿಗೆ ಇದು ಸಾಕಷ್ಟು ತೊಂದರೆಯನ್ನು ಉಂಟು ಮಾಡಿದೆ. ಎನಿವೆ, ಲಾರಿ ಅಸೋಸಿಯೇಷನ್ ವ್ಯಕ್ತಿಗಳು ಹಾಗೂ ಸಚಿವರ ಸಭೆ ವಿಫಲ ಆಗಿರ್ತಕ್ಕಂಥದ್ದು. ಇನ್ನು ಮುಖ್ಯಮಂತ್ರಿಗಳನ್ನು